ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಹೇಗಿದ್ದೀರಾ ನನ್ನ ಫ್ಯಾಮಿಲಿ ಮೆಂಬರ್ಸ್? ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ. ನಾನೇ ಸ್ವಲ್ಪ ಚೆನ್ನಾಗಿಲ್ಲ. ಯಾಕೆ ಅಂದರೆ ಹೇಳಿದ್ದೆ ಮೊನ್ನೆನೇ ನಾನು ಬ್ಲೌಸಸ್ ಎಲ್ಲ ತೋರಿಸಿದಾಗ ಡೈಲಿ ಕಂಟಿನ್ಯೂಸ್ ವ್ಲಾಗ್ ಮಾಡಬೇಕು ಅಂತ ಸ್ಟಾರ್ಟ್ ಮಾಡಿದೆ. ಕಂಟಿನ್ಯೂಸ್ ವ್ಲಾಗ್ ಮಾಡೋಕ್ಕೆ ಆಗಿಲ್ಲ. ಸಾರಿ ಗೈಸ್, 2 ಡೇಸಿಂದ ನನ್ನ ಯಾವುದೇ ಥರ ವ್ಲಾಗ್ಸ್ ಹಾಕಿಲ್ಲ. ನೆಕ್ಸ್ಟ್ ಆ ಥರ ಆಗದೆ ಕಂಟಿನ್ಯೂಸ್ ವ್ಲಾಗ್ಸ್ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಯಾಕೆ ತಡ ಆಯಿತು ಅಂದರೆ ಸ್ವಲ್ಪನೇ ಹುಷಾರು ತಪ್ತಾನೇ ಇದ್ದೀನಿ. ಕಾರಣ ಗೊತ್ತೇ ಇಲ್ಲ. ನನ್ನ ಇಷ್ಟು ವರ್ಷದ ಸರ್ವೀಸಲ್ಲಿ ಈ ಥರ ನಾನು ಹುಷಾರು ತಪ್ತಿರೋದು ಈಗಲೇ. ನನಗೆ ಗೊತ್ತಿಲ್ಲದೇ ನಾನು ಒಂದು ಕಡೆ ನಾನು ಏನೋ ಮಾಡಬೇಕು ಅಂತ ಎದ್ದು ನಾನು ಒಂದು ಸ್ವಲ್ಪ ಬೆಟರಾಗಿ ಸ್ಟಾರ್ಟ್ ಮಾಡೋಕ್ಕೆ ಹೋಗ್ತೀನಿ, ಮತ್ತೆ ಹುಷಾರು ತಪ್ತಾಯಿದ್ದೀನಿ. ಫೀವರು, ಹೆಡ್ಡೇಕು ಈ ಥರ ಆಗ್ತಿದೆ. ನಾನೇ ಸ್ಟ್ರಾಂಗ್ ಆಗೋಕ್ಕೇ ಆಗ್ತಿಲ್ಲ. ಸಾರಿ. ನೆಕ್ಸ್ಟ್ ಆ ಥರ ಆಗದೆ ಕಂಟಿನ್ಯೂಸ್ ವ್ಲಾಗ್ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಇವತ್ತು ಕೂಡ ರೊಟೀನ್ ಡೈಲಿ ವ್ಲಾಗ್ ಮಾಡಬೇಕು ಅಂದ್ಕೊಂಡೆ. ಬಟ್ ಮಾರ್ನಿಂಗ್ ಎದ್ದ ತಕ್ಷಣ ಮತ್ತೆ ನನಗೆ ಸೇಮ್ ಏನೋ ಒಂದು ವ್ಲಾಗ್ ಶುರು ಮಾಡೋಕ್ಕೆ ನನಗೆ ಸಮಾಧಾನನೇ ಅನ್ನಿಸ್ತಿಲ್ಲ. ಹಂಗಾಗಿ ಮಾರ್ನಿಂಗ್ ಬಿಟ್ಟೆ. ಮತ್ತು ಬ್ರೇಕ್ಫಾಸ್ಟ್ ಆಗಿ ವ್ಲಾಗ್ ಶುರು ಮಾಡೋಣ. ಕುಕ್ಕಿಂಗ್ ಎಲ್ಲ ಮಾಡ್ತಿದ್ದೆ. ಇವತ್ತು ಅಮ್ಮನ ಜೊತೆ ಸ್ವಲ್ಪ ಕುಕ್ಕಿಂಗ್ ಎಲ್ಲ ಮಾಡೋಕ್ಕೆ ಹೆಲ್ಪ್ ಮಾಡೋಣ ಅಂತ ಅದೆಲ್ಲ ವ್ಲಾಗ್ ಮಾಡೋಣ ಅಂದ್ಕೊಂಡೆ. ಮತ್ತು ಮಾಡೋಣ ಅಂತ 11ಗೆ ನಾನು ಶುರು ಮಾಡೋ ಅಷ್ಟೊತ್ತಿಗೆ ನೆಂಟರು ಬಂದರು ಊರಿಂದ, ದೊಡ್ಡಬಳ್ಳಾಪುರದಿಂದ ಕಾರ್ಡ್ ಕೊಡೋಕ್ಕೆ ಅಂತ ಬಂದರು. ಅವರು ಕೂಡ ತುಂಬ ಹೊತ್ತು ಮನೆಯಲ್ಲೇ ಇದ್ದರು. ಹಾಗಾಗಿ ಅವ್ರು ಕಾರ್ಡ್ ಕೊಡೋದಕ್ಕಿಂತ ನನ್ನನ್ನು ನೋಡಬೇಕು, ನಮ್ಮ ಈ ಥರ ಆದಾಗಿಂದ ಬಂದಿರಲಿಲ್ಲ. ಹಾಗಾಗಿ ಅವರು ಕೂಡ ಬಂದು ತುಂಬ ಹೊತ್ತು ಫೀಲ್ ಆದರು, ತುಂಬ ಬೇಜಾರುಪಟ್ಟರು. ಯಾಕಂದರೆ ನನಗಿಂತ ನಮ್ಮ ಹಸ್ಬೆಂಡ್ ಅವರಿಗೆಲ್ಲ ಇಷ್ಟ. ಅವರು ಕೂಡ ದಿವಸ ನೆನೆಸ್ಕೊಂಡ್ರೆ ನಮಗೆ ಊಟ ಮಾಡೋಕ್ಕೂ ಕೂಡ ಆಗ್ತಿಲ್ಲ, ಆ ಥರ ಆಗ್ಬಿಟ್ಟಿದೆ. ನಾವೇ ಮರೆಯೋಕ್ಕಾಗ್ತಿಲ್ಲ ಅಣ್ಣನ ಅಂತ. ಯಾಕಂದರೆ ಅವ್ರು ಅಷ್ಟು ಪ್ರೀತಿ, ವಿಶ್ವಾಸ, ನಗುಮುಖ ಜಾಸ್ತಿ. ಎಲ್ಲೇ ಹೋದರೂ ಬೇಗ ಬೆರೀತಿದ್ರು ಜನಗಳ ಹತ್ರ. ಹಂಗಾಗಿ ಎಲ್ಲರೂ ಕೂಡ ಈಗಲೂ ಈ ಕ್ಷಣನೂ ಅವರೆಲ್ಲರೂ ಮಾತಾಡ್ಕೊಳ್ತಿದ್ದಾರಂತೆ ಊರಲ್ಲೆಲ್ಲ. ಪಾಪ ಹಿಂಗೆ ಆಗಬಾರ್ದಿತ್ತು, ಇಷ್ಟು ಬೇಗ ಹಿಂಗಾಗೋಯ್ತಾ, ಇದಾನೆ ಅನಿಸುತ್ತೆ ಅಂತ ಆ ಥರ ಎಲ್ಲ. ಹಂಗಾಗಿ ಮಧ್ಯಾಹ್ನನೂ ನಾನು ಅದನ್ನೆಲ್ಲ ವ್ಲಾಗ್ ಮಾಡೋಕ್ಕೆ ಆಗಿಲ್ಲ. ಅವ್ರ ಜೊತೆ ಮಾತಾಡಿಕೊಂಡು ಈ ಥರ ನನ್ನ ಡಿಸ್ಟರ್ಬೆನ್ಸಲ್ಲಿ ನಾನು ವ್ಲಾಗ್ ಶುರು ಮಾಡಿಲ್ಲ. ಈಗ ವ್ಲಾಗ್ ಇವತ್ತಿನ ಡೇ ವ್ಲಾಗ್, ಸಾರಿ ಗೈಸ್, ಡೇ ವ್ಲಾಗ್ ಅಲ್ಲ, ನಾರ್ಮಲಾಗಿ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಏನಂದರೆ ಇವತ್ತಿನ ವ್ಲಾಗ್ ಸ್ಪೆಷಲ್ ನಿಮ್ಗೆ ತಮ್ಮನೇಲಿ ನೋಡಿದ ತಕ್ಷಣವೇ ಗೊತ್ತಾಗ್ಬಿಟ್ಟಿರುತ್ತೆ ಏನು ಅಂತ. ಲಾಂಗ್ ಗೌನು ಸ್ಟಿಚ್ ಮಾಡಬೇಕು, ಕಟ್ಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ನೀವು ಕೂಡ ಕೊನೆವರೆಗೂ ವ್ಲಾಗ್ನ ನೋಡಿ ಸಪೋರ್ಟ್ ಮಾಡಿ, ಹಾಗೆ ಶೇರ್ ಮಾಡಿ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮಗೆ ಯಾವ ಥರ ಬ್ಲೌಸಸ್ ಡಿಸೈನ್ಸ್ ಬೇಕು, ಯಾವ ಥರ ನಿಮಗೆ ಹೊಸ ಗೌನ್ಸ್ ಆಗಿ ಏನಾದರೂ ಡೌಟ್ಸ್ ಇದ್ದರೆ ಅದ್ರ ಬಗ್ಗೆ ಮಾತ್ರನೇ ಕಮೆಂಟ್ ಮಾಡಿ ಅಂತ ಹೇಳ್ತೀನಿ. ಕಮೆಂಟ್ ಅಂತ ಕೇಳೋಕ್ಕೇ ನನಗೆ ಇತ್ತೀಚೆಗೆ ಇಷ್ಟ ಆಗಲ್ಲ. ಓಕೆ, ಬನ್ನಿ ಈಗ ತೋರಿಸ್ಕೊಡ್ತೀನಿ. ಎಸ್ ನೋಡಿ, ಭಾಳ ದಿವಸಗಳ ನಂತರ ಒಂದು ಲಾಂಗ್ ಕ್ರಾಫ್ಟ್ ಹೊಲಿಯೋಣ ಅಂತ ತೊಗೊಂಡಿದ್ದೀನಿ. ಇದು ಕ್ಲಾತ್ ಬಂದು ಆರ್ಗೆನ್ಸಾ ಆಗಿರೋದ್ರಿಂದ ಇದು ಸಿಂಪಲ್ಲಾಗಿ ಒಂದು ಕ್ವಿಕ್ಕಾಗಿ ಒಂದು ಲಾಂಗ್ ಫ್ರಾಕ್ ಹೊಲಿಯೋಣ ಅಂತ ಕಟಿಂಗ್ ಮಾಡ್ಕೊಳ್ತಿದ್ದೀನಿ, ಮೆಜರ್ಮೆಂಟ್ ಮಾಡ್ತಿದ್ದೀನಿ. ಇದು ಕ್ಲಾತ್ ಬಂದು ಆರ್ಗೆನ್ಸಾ ಆಗಿರೋದ್ರಿಂದ ನಾವು ಫ್ರಿಲ್ಸ್ ಎಲ್ಲ ಇಟ್ಟು ಹೊಲಿದ್ರೆ ತುಂಬ ದೊಡ್ಡದಾಗಿ ಕಾಣುತ್ತೆ, ಅದು ಚೆನ್ನಾಗಿರಲ್ಲ. ಫ್ರಿಲ್ಸ್ ಇಡ್ದೇ ಲಾಂಗ್ ಕ್ರಾಫ್ಟ್ ಯಾವ ಥರ ಬರುತ್ತೆ ಸ್ಟಿಚಿಂಗ್ ಎಲ್ಲ ಆದಮೇಲೆ ನಾನು ನಿಮಗೆ ತೋರಿಸ್ತೀನಿ. ಕಲರ್ ಕೂಡ ಹೇಗಿದೆ, ತುಂಬಾ ಕಲರ್ಫುಲ್ ಆಗಿದೆ ಕಾಂಬಿನೇಷನ್ ಅಲ್ವಾ. ಯೆಲ್ಲೋ ವಿತ್ ಫುಲ್ ಡಾರ್ಕ್ ಬ್ಲೂ ಇದೆ ನೋಡಿ. ಫೈನಲಿ ಲಾಂಗ್ ಕ್ರಾಫ್ಟ್ಗೆ ಕಟ್ ಮಾಡ್ಕೊಂಡಿದ್ದೀನಿ. ಇದು ಬಂದು ಕೆಳಗಡೆ ಫ್ರಾಕ್ ಬರುತ್ತೆ. ಫಸ್ಟು ಬಾಡಿ ಪಾರ್ಟ್ನ ನಾವು ಸ್ಟಿಚ್ ಮಾಡ್ಕೊಬೇಕಾಗುತ್ತೆ ನೋಡಿ. ಈ ಥರ ಲಾಂಗ್ ಗೌನಿಗೆಲ್ಲ ನಾವು ಬಾಡಿ ಪಾರ್ಟ್ನ ನಾವು ಡಾಟ್ಸ್ ಇಟ್ಟು ಹೊಲಿಬಾರ್ದು. ಫ್ರಂಟ್ ಪಾರ್ಟ್ ಎಲ್ಲ ನಾವು ಪ್ರಿನ್ಸಸ್ ಕಟ್ ಹೊಲಿದ್ರೇ ಶೇಪ್ ನೀಟಾಗಿ ಚೆನ್ನಾಗಿ ಕೂರುತ್ತೆ. ಹಾಗೆ ನಾನು ಪ್ರಿನ್ಸಸ್ ಕಟ್ನ ಇದನ್ನು ರೆಡಿ ಮಾಡಿ ಈಗ ಲಾಂಗ್ ಗೌನಿಗೆ ಸ್ಟಿಚಿಂಗ್ ಮಾಡ್ತಾಯಿದ್ದೀನಿ. ಗೌನ್ ಎಲ್ಲ ಜಾಯಿಂಟ್ಸ್ ಆಗಿದೆ. ಈಗ ನಾನು ಲೈನಿಂಗು ಅಟ್ಯಾಚ್ ಮಾಡ್ತಾಯಿದ್ದೀನಿ. ಇದು ಲಾಂಗ್ ಗೌನು ತುಂಬಾ ಫ್ರಿಲ್ಸ್ ಇಲ್ಲ ಅಲ್ವಾ, ತುಂಬಾ ಬೇಗನೆ ಸ್ಟಿಚ್ ಮಾಡ್ಕೊಬೋದು. ವಿತಿನ್ ನೀಟಾಗಿ ಎಲ್ಲ ನಾವು ಕಟಿಂಗ್ ಮಾಡಿ ಇಟ್ಕೊಂಡ್ರೆ 1.5 hour ಒಳಗಡೆ ಇದು ಸ್ಟಿಚ್ ಆಗಿಬಿಡುತ್ತೆ. ಫೈನಲಿ ನೋಡಿ, ನಾನು ಸಾಯಂಕಾಲ ತೊಗೊಂಡಿದ್ದು ಬೇಗನೆ ಸ್ಟಿಚ್ ಮಾಡಿದೆ. ಐ ಹೋಪ್ ನಿಮಗೂ ಕೂಡ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಕೊಟ್ಟು ಒಂದು ಒಳ್ಳೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬಾಯ್.